ಅಲ್ಲಿ ಬೇವ ವಿಷಯ ಏನು ಅಂತ ಹೇಳ್ದ ನೀನ ಏನೇನ ನಿನಗೇನು ಬೇಕು ಅದನ್ನ ಮಾತಾಡಿದ್ರ ನನಗೆ ಹೆಂಗೆ ಅರ್ಥ ಆಗತ್ತೆ ಬೇ ಏನಾತ್ ಹೇಳು ಎದಕ್ಕೆ ಹಂಗೆ ಬಾಯ್ ಮಾಡತ್ತಿದ್ಲ ಅತ್ತಿಗೆಮ್ಮ. ಅಯ್ಯೋ ಅದನ್ನೇನು ಕೇಳ್ತೀಯಪ್ಪ ರಾಜು, ದೊಡ್ಡದೈತೆ ಕತ್ತಿ ನಿಮ್ಮ ಅತ್ತಿಗೆಮ್ಮಂದು. ನೀನು ಇಷ್ಟು ದಿನ ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣ ಅಲ್ಲ ನಿಮ್ಮ ಅಣ್ಣ ಚಲೋನ ಅದನ್ ಬಿಡು, ನಿಮ್ಮ ಅತ್ತಿಗೆಮ್ಮ ಸರಿ ಇಲ್ಲ ಆಟ. ಈಗ ಬಸ್ರದಾಳಂತ 4ರಾಗ ಐತಂತ ತೆಗಿಸಿ ಅಂತ ಅಂತು. ನಾನೇನಂದೆ ಅಲ್ಲಿ ಬೇವ ಅದು ಅಣ್ಣಂದು ಅತ್ತಿಗೆ ಮುಂದೆ ಪೋಸ್ಟ್ನಲ್ಲು ನೀನು ಯಾಕೆ ನೀನೇನು ಅನ್ನಕ್ಕೆ ನೀ ಯಾರು ಯಾಕೆ ಹೋಗ್ಬೇಕು, ಅವ್ರಿಗೆ ಇಷ್ಟ ಅವ್ರ ಕಷ್ಟ ಬಿಡು. ಹಂಗಲ್ಲಲ್ಲೇ ರಾಜು, ನಾನೇನಂತೀನಂದ್ರೆ ಒಂದು ಸ್ವಲ್ಪ ಕೇಳಿಲ್ಲಿ. ಅಲ್ಲವಾ ಈಗ ಹೇಳಕ್ಕೂ ಕೇಳಕ್ಕೇನು, ಅವ್ರ ಹಡಿಯರು ಅವ್ರ ಮಕ್ಕಳು ಮಾಡ್ಕೊಳ್ಳೋರು ಅವರಿಬ್ಬರಿಗೂ ಬಿಟ್ಟಿದ್ದದು, ತಂದೆ ತಾಯಿಯಾಗಿ ಅವ್ರಿಗೆ ಬಿಟ್ಟಿದ್ದು. ಆದ್ರದ್ದು ಪಾಪ ಅಲ್ಲನ್ಲ. ಈಗ ನೋಡು ನಿನ್ನ ಹೆಂಡತಿ ಎಷ್ಟು ಮಕ್ಕಳು ಅಂತಾಳ, ನಿನಗೆ ನಿನ್ನ ಹೆಂಡತಿ ಭಾಗ್ಯ, ನಿನ್ನ ಹೆಂಡತಿಗೆ ಆ ಭಾಗ್ಯ ರೈತನ ಇಲ್ಲ. ಈಗ ಮತ್ತು ಒಂದು ಆತಂದ್ರೆ ನೆಮ್ಮದಿ, ಅದನ್ನು ನಾನೇನಂದೆ ನೋಡವ ಅವರಿಬ್ಬರು ಸಕ್ಕಂತಾರ ಕೊಟ್ಬಿಡು ಅಂದೆ. ಯವ್ವ ಏನು ಮಾತಾಡಕತ್ತಿ ನೀನು, ತಲೆಗಿಲಿ ಏನಾರು ಕೆಟ್ಟೈತಾನೆ, ಬರೋಬ್ಬರಿ ಐತೆ ಇಲ್ಲ ತಲೆ ನಿಂದು? ನನ್ನ ತಲೆ ಬರೋಬ್ಬರಿನ ಐತಿ. ನಾನು ಹೋಗಿ ಪ್ರಿಯಾನ ಹತ್ರ ಮಾತಾಡ್ಬೇಕಂತ ಮಾಡಿ ನೋಡು. ಈಕಿ ಸುಮ್ಮವ ಉರಿಯೋದು ನೋಡಿದ್ರೆ ನನ್ನೇನು ಆಕಿ ಇನ್ನೊಂದು ಮುಂದಕ್ಕೆ 3 ದಿನ ನಾ ಬಾಳ್ತೀನಿ ಇಲ್ಲಿ ಮನ್ಯಾಗ ಚಂದಾಗ, ನನಗಂಕ್ರು ಗೊತ್ತಿಲ್ಲ ಅಂತ ಪರಿ ಉರಿ ಅಂದ್ರೆ ಅಡ್ಡಡ್ಡು ಉರಿತಾಳವ. ಹಂಗಂತೇಳಿ ಆಕಿ ನನ್ನನ್ನು ಜೈಲೇ ಕುಂದ್ರಿಸ್ಯಾಳ ಗೊತ್ತ ನಿನಗ, ಜೈಲೇ ಕುಂದ್ರಿಸ್ಯಾಳ. ಈಗ ನಾನು ನನ್ನ ದೇವಿಕನ್ ಹುಡ್ಕೊಂಡು ಹೋದ್ರ ದೇವಿಕಾ ಬೇಕು ಅಂತನ ಮನೆ ಖಾಲಿ ಮಾಡ್ಕೊಂಡು ಹೋಗ್ಯಾಳ, ಫೋನ್ ಸ್ವಿಚ್ ಆಫು. ನಾ ಹೆಂಗೆ ಹುಡುಕ್ಲಿಕ್ಕೆ ದೇವಿಕನ್ನ? ಅಯ್ಯೋ ಕತಿ ಕರ್ಮ, ಅಕ್ಕಿನ ಹುಡ್ಕೊಂಡು ಹೋಗಿದ್ದೇನೆ ಈಟತ್ತು ಸಿಗ್ಲಿಲ್ಲ. ಆತು ಬಿಡು, ಚಲೋ ಆತು ನೋಡ್ಲಾ. ಮೊದ್ಲು ನಿನ್ನ ಹತ್ರ ಸರ್ಕಾರ ನೌಕರಿ ಐತಿ, ಕಂಡಾಪಟ್ಟಿ ರೊಕ್ಕ ಐತಿ, ಬೇಕಾದಂಗೆ ಹಿಂತಿ ಮನೆಯಿಂದ ಆಸ್ತಿ ಬರ್ತೈತಿ. ನಿಮ್ಮ ಮನೆಗೆ ಆಸ್ತಿ ಐತಿ ಅಂತ ತಿಳ್ಕೊಂಡು ಹಿಂದೆ ಬಂದಿದ್ಲ ಏನ, ಈಗೇನು ಸಿಗಲ್ಲ ಅಂತ ಗೊತ್ತಾತಲ್ಲ ಚಿಪ್ ಕೈಗೆ ಅಂತಂದು ಅದಕ್ಕೀಗ ನಾಟಕ ಮಾಡ್ತಾಳ ಅಂತಾರನ್ನೆಲ್ಲ ನಂಬ್ತಾರನ್ಲ ರಾಜು. ಬಿಡು ಹೋಲಿ, ಅದನ್ನೇ ಆಗ್ತಲಿಕೇಶಂತಿದಿ. ಹೋಗಿ ಚಂದಾಗ ಒಂದಿಬ್ರು ಹಿರಿಯರನ್ನ ನಮ್ಮ ಊರನ್ನರನ್ನ ಕರ್ಕೊಂಡು ಹೋಗ್ತೀನಿ. ಆತ ಪಂಚಾಯತಿ ಪರಮೇಶಿ ಮಲ್ಲೇಶಿ ಅವ್ರನ್ನ ಕರ್ಕೊಂಡು ಹೋಗಿ ಮಾತಾಡಿ ಅದೇನೈತೆ ನೋಡಿ ಸಮಾಧಾನ ಮಾಡಿ ಬಾರವ. ಆತ ಹೋಗಿದ್ದೋತು. ಈಗೇನು ಅತ್ತ ತಪ್ಪತ್ತಂತ ಕೇಳ್ಬೇಕಂತಂದಂತೀನಿ. ನೀ ತಪ್ಪತ್ತಂತ ಕೇಳಲ್ಲ, ಏನಾತ ನೀನು ಹಿಂತಿ ಮುಂದೆ ನೀ ಕೇಳಿದ್ರೆ ಏನಾತ? ಕರ್ಕೊಂಬರ್ತೀನಿ ಬಿಡ್ಲಾ, ಕರ್ಕೊಂಬಂದು ಅವ್ರಪ್ಪ ಹೇಳ್ತೀನಿ ಚಂದಾಗ ತೋರಿಸ್ರಿ, ಈ ಸರಿ ಏಟತ್ತಿದ್ರು ಮಕ್ಕಳು ಮಾಡ್ಕೊಂಡು ಮುಂದೆ ಏನಾರ ಮಾಡವಲ್ರಕ್ಕ ಅಂತ ಹೇಳ್ತೀನಿ. ಈಗಂತೂ ಹೇಳೋದು ಕೇಳವಲ್ಲ, ಏನಿಲ್ಲ ತೆಗಿಸ್ತಾ ಅಂತ ಕೂಸ ತೆಗಿಸವಳಕತ್ತಾಗ. ಯವ್ವ ನನಗಂಕರು ಆಕಿ ಬೇಡ. ಏನ್ಲ ಏನಂಗಂದ್ರೆ ಹಿಂಗ ಇರ್ತೀಯ? ಮತ್ತೆ ಇನ್ಯಾರು ಮದುವೆ ಹಾಕಿದೆ? ಆಕಿ ಬಂದಿದ್ಲಲ್ಲ ಮೊನ್ನೆ, ಆಕಿನ ಮನೆ ಮದುವೆ ಹಾಕಿ ಮೋನಿಕನ ಏನಕ್ಕಿ? ಥೂ ಆಕಿ ಹುಡುಗಿ ಇದ್ರಾಗ ಇಲ್ಲ, ಆಕಿ ಏನ ಅಂತಾರಲ್ಲ ಜಮಾನ ಇಲ್ಲಕಿ ಅಂತಕಿನೆಲ್ಲ ಮದುವೆ ಆದ್ರೆ ಸಂಸಾರ ಮಾಡೋಕ್ಕಾಗತ್ತಂಬೆ ನೀನು? ಕೈ ಬಿಡ, ಬೇಡ ನನಗೆ ಈಕಿನೂ ಬೇಡ, ನಂಗೆ ದೇವಿಕಾನ ಬೇಕು. ನಾನು ದೇವಿಕಾನ ಪ್ರೀತಿ ಮಾಡಕತ್ತೀನಿ, ನಾನು ನೋಡ್ತೀನಿ ಬಿಡೋದಿಲ್ಲ, ಹುಡುಕ್ತೀನಿ. ಅವ್ವ ನಾನು ಹೋಗೊಂದಿಷ್ಟು ರೆಸ್ಟ್ ಮಾಡ್ತೀನಿ ತಗೋ. ಆತೋರಪ್ಪ ಹೋಗು. ನೋಡ್ಲಾ ಹೇಳಕತ್ತೀನಿ ರಾಜು, ಹೆಂಗಸ್ರ ಮನ್ಯಾಗಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗತ್ತ ಅಂತಂದು ನಿನಗೂ ಗೊತ್ತೈತಿ. ಈಗ ಮನ್ಯಾಗ ಒಂದು ಚಂದಾಗ ಒಂದು ತೊತ್ತು ಕೂಡಿ ತಿನ್ನಕ ನಮಗೆ ಆಗೋಲ್ದಾಗೈತಿ. ಯಾಕಂದ್ರೆ ಈಕಿ ಮನ್ಯಾಗ ಬರೀ ನುಸ್ತಾ ಮಾಡೋದೇನು ಹೇಳು, ಮ್ಯಾಗಿ ಪಿಜ್ಜಾ ಮನ್ಯಾಗ ಮಾಡೋದಲ್ಲ ತರೋದು. ಈ ಮನ್ಯಾಗ ಮಾಡಿದ್ರೆ ಪಿಜ್ಜಾ ಮಾಡ್ತಾಳ, ಇಲ್ಲ ಅಂದ್ರೆ ಬ್ರೆಡ್ಡಿನ 1-2 ಹಂಚಿಡ್ತಾಳ. ಅವ್ನ 2 ಮುಂಜಾನೆ ಎದ್ಕೊಳ್ಳೆ ಹಂಚಿ ಮ್ಯಾಗ ಹಾಕಿ ಅವ್ನು ಹೀಗ ಸುಡ್ತಾಳ. ಅವನ್ನ ಸುಟ್ಟು ಅದಕ್ಕೊಂದಿಟ್ಟು ಬೆಣ್ಣೆ ಹಚ್ತಾಳ. ಆ ಹುಡುಗರು ಅದು ಇನ್ನೊಂದು ಏನಂದ್ರೆ ಜಾಮ್, ಅದೆಂಥದ ಕೆಂಪಂದು ಹಣ್ಣಿಂದಂಥದ್ದು ಅದು. ಮತ್ತು ಇದು ಯಾವತ್ತ ತರಲ್ಲ ಅಂತ ಅದು ಯಾವುದೋ ಅಲ್ಲೇನೋ ಐತಂತಪ್ಪ, ಅಲ್ಲಿ ಹೋಗಿ ಅದು ಆರ್ಗ್ಯಾನಿಕ್ ಅಂತದು, ಅಂದ್ರೆ ಅದ್ರಾಗ ಏನು ಮಿಶ್ರಣ ಇರಲ್ಲಂತ. ಅದನ್ನು ತರ್ತಾಳೆ, ಅದು 500 ರೂಪಾಯಿ ಅಂತದು ಕೆಜಿಗೆ. ಅದನ್ನು ತಂದು ಹುಡುಗರಿಗೆ ತಿನ್ನಕ್ಕೆ ಕೊಡ್ತಾಳೆ. ಅದ್ರಾಗ ಏನು ಬರ್ತಲ್ಲ, ಅದ್ರಾಗ ಏನು ಸತ್ವ ಇರ್ತಲ್ಲ, ಶಕ್ತಿಯರ ಹೇಗೆ ಬರ್ತಲ್ಲ ಬೆಳೆಯೋ ಮಕ್ಕಳಿಗೆ? ನಾನು ಅದನ್ನು ಕೇಳಿದ್ರೆ ಅತ್ತಿಯರ ನಿಮ್ಗೆ ಗೊತ್ತಾಗೋದಲ್ರಿ. ನಾನು ಅದನ್ನ ಕಟ್ಟಿ ನಾಡ್ರಿ ಡ್ರೈ ಫ್ರೂಟ್ಸ್ ಕೊಟ್ಟಿ ನಾಡ್ರಿ ಅಂತ. ಡ್ರೈ ಫ್ರೂಟ್ಸ್ ಕೊಡ್ತಾಳೆ, ಇಲ್ಲ ನಂಗಿಲ್ಲ. ಅಲ್ಲ ಹೊಟ್ಟೆ ತುಂಬ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗತ್ತಾ? ರೊಟ್ಟಿ ಚಪಾತಿ ಪಲ್ಯವು, ಹಕ್ರಿಕಿ ಪಲ್ಯ, ಪುಂಡಿ ಪಲ್ಯ, ಹೀರಿಕಾಯಿ, ಶೊತ್ತಿಕಾಯಿ, ಗಜ್ರಿ ಇಂಥವು ತಿಂದ್ರೆ ಏನಾರ ಶಕ್ತಿ ಬರುತ್ತನ್ನ. ನಾವಂತರೂ ಮತ್ತೆ ತತ್ತಿ ತಿಂತೀವಪ್ಪ ಮನ್ಯಾಗ, ತತ್ತಿಯಾರ ತಿನ್ನಿಸ್ಬೇಕಾ ಹುಡುಗರಿಗೆ? ಅಲ್ಲ 1-2 ತತ್ತಿನ ಕುದಿಸೋಕ್ಕೂ ಆಗಲ್ಲ ಒಳ್ಳೆ ಆಕಿಗೆ. ಏಟತ್ತಕ್ಕಿದ್ದಿತ್ತದು ಕುದಿಯಕ್ಕೆ ತತ್ತಿರ. ಅಯ್ಯಪ್ಪ ಎಂಥ ಸುಮ್ಮ ಓದಾಳಂದ್ರೆ ಕರೆನ ಭಾರಿ ವಜ್ಜೈತಿ. ಅಲ್ಬೇ ಈಗ ಆಕೆ ಹಂಗೆ ಮಾಡೋದಕ್ಕೂ ಈಗ ನಾನು ವಾಪಸ್ ಆಕಿನ ಪ್ರಿಯಾನ್ ಕರ್ಕೊಂಬರಕ್ಕೂ ಏನು ಸಂಬಂಧ ಅಂತ ಕೇಳಕತ್ತೀನಿ ನಾನು. ನೋಡವಾ ಆಕೆ ಏನಾರ ಮಾಡಿದ್ರು ನಂಗೆ ತಲೆ ಕೆಡಿಸ್ಕೊಂತಿದ್ದಿಲ್ಲ. ಈಗ ನನ್ನ ಮ್ಯಾಗ ಕೇಸ್ ಹಾಕಿ ಡೈವರ್ಸ್ ಪೇಪರಿಗೆ ಸೈನ್ ಮಾಡಂದ್ರೆ ಮಾಡಕತ್ತಿಲ್ಲ. ನೋಡ್ಲಾ
ನೀನು ಶಾಣೆ ಆದ್ರ ಹೇಳೋದು ಕೇಳು. ಈಗ ದೇವಿಕಾಗ ಈಗ ಹೆಂಗೂ ಹೋಗ್ಯಾಳ ಆಕಿ ದೇವಿಕಾ, ಬಿಟ್ಟು ಬಿಡಾಕಿನ್ನ ಆಕಿನ ಬಿಟ್ಟು ನೀನು ಪಾಡಿಗೆ ನೀನು ಈಗ ವಾಪಸ್ ಪ್ರಿಯಾನ್ ಜೊತೆ ಚಂದಾಗ ಸಂಸಾರ ಮಾಡ್ಕೊಂಡು ಹೋಗು. ಆಕೆ ಅದಕ್ಕೆ ಆಕಿಗೆ ಯೋಗ್ಯತೆ ಇಲ್ಲನಕ ಆಕಿ ನಿನ್ನ ಬಿಟ್ಟು ಹೋಗ್ಯಾಳ ದೇವಿಕಾ, ಬಿಟ್ಟು ಬಿಡಾಕಿನ್ನ. ಏನು ಹೋಗು, ಮಾಡಕ್ಕೇನ್ರ ಕೆಲಸ ಇದ್ರೆ ಮಾಡ, ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ಯವ್ವ ನಿನಗೆ ಹೇಳಕತ್ತೀನಿ, ಇನ್ನೊಮ್ಮೆ ನೀ ಆ ಯೋಚನೆನೂ ಮಾಡ್ಬೇಡ. ಲೋ ರಾಜು, ರಾಜು ಇಲ್ಲಡ, ಇದು ಸರಿಯಲ್ಲಿದು ರಾಜು. ಅವ್ವ ಅಲ್ಬೇ ಈಕಿಲ್ಲದಳ ಕೂಸೆಲ್ಲೈತಿ, ಈಕಿಗೆ ಯಾಕೆ ಎಚ್ಚರ ಆಗೋಲ್ದು? ಯಾಕೆ ಹಿಂಗೆ ಮಕ್ಕೊಂಡಳ ಈಕಿ? ಏನ ಮಂಪರ್ ತಗೊಂಡೈತ್ಲ, ರಾತ್ರಿ ಎಲ್ಲ ನಿದ್ದಿಲ್ಲಲ್ಲ, ಮಕ್ಕೊಂಡಾಳ. ಅವ್ರು ಹೇಳಿದ್ರಲ್ಲ ಅದೇನ ಒಂದು ಸ್ವಲ್ಪ ಉಸಿರಾಡ್ಸಕ್ಕೆ ಕಷ್ಟ ಅದಂತ ಕೂಸಿಗೆ, ಅದಕ್ಕೆ ಗಾಜಿಂದ್ರಾಗ ಇಟ್ಟಿರ್ತಾರ, ತರ್ತಾರಂತ ಹೇಳಾರಲ್ಲ. ಅದು ಯಾಕಷ್ಟು ಬೇಜಾಡ್ತಿ, ಸುಮ್ಮನಿರು. ವಾ ನಂಗಂತರೂ ಕೂಸು ನೋಡಂಗಾಗೈತಿ. ಇವ್ರು ನೋಡಿದ್ರ ತರ್ತೀವಂತ ಹೋದರು, ವಾಪಸ್ ತರಲೇ ಇಲ್ಲ. ಪ್ರತಿಭಾ, ಪ್ರತಿಭಾ ಹೆಂಗದಿಯಾ? ಪ್ರಸಾದ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡ್ರಿ ಹೆಂಗಪ್ಪ ಅಂತೀನಿ ಸಣ್ಣ ನೋಡ್ರಂಗ. ನಡಿ ಒಂದತ್ರ ಕುಂದ್ರು, ಆಕಿ ನೆಮ್ಮದಿಗೆ ಮಕ್ಕೊಳಕ್ ಬಿಡು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅವಳಿಗೆ. ಅಪ್ಪ ನೀ ಬೇಸರ ಮಾಡ್ಕೋಬೇಡ, ಖರೇನೆ ಹೇಳ್ತೀನಿ, ನನ್ನ ಕೈಲಂಕರು ಸಾಧ್ಯ ಇಲ್ಲ. ನಾನಂತರೂ ಕೂಸು ಬರೋವರೆಗೂ ಪ್ರತಿಭಾನ್ ಬಿಟ್ಟು ಎಲ್ಲೂ ಬರಂಗಿಲ್ಲ. ನನಗೆ ಆಗ ಖುಷಿಗೆ ನಾನು ಏನು ಮಾಡ್ಲಾನಂಗಾಗೈತೆ ನಂಗೆ. ನೀವು ಸುಮ್ಮನಿರ್ರಿ. ಆತು ಇರ್ಲಿ, ನಿಂಗೆ ಖುಷಿ ಆಗೈತಿ, ನನಗೆ ಗೊತ್ತಾಗತ್ತಾ. ತರ್ತಾರ ಹೇಳಾರಲ್ಲ ತರ್ತೀವಿ ಅಂತಂದು ತರ್ತಾರ. ಕೊಡ್ರಿ ಎಷ್ಟು ತೊಲಿ ಬಂಗಾರ ಕೊಡ್ತೀರಿ ಗೌಡ್ರ? ಬಂಗಾರನ ಬೇಕು ನೋಡ್ರಿ ನಮಗೆ. ಬಾರಿ ಬಿಡವ, ನೀನು ಕೇಳೋದು ಕೇಳ್ದಿ, ಸಾಂತ್ ಕೇಳಕ್ ಬರೋದಿಲ್ಲ. ಬಂಗಾರದಂಗ ಹೆಣ್ಕು ಸುಟ್ಟೈತಿ, ಮತ್ತೆ ಹಂಗ ಮಕ್ಕ ನೋಡ್ತೀರ. ಕೊಡುನಂತ ಬಿಡ ಯವ್ವ, ಕೊಡುನಂತ. ಒಂದಿಷ್ಟು ಸಸ್ತ ಆಗ್ಲೇ ಬಂಗಾರನ ಕೊಡುನಂತ. ಅದ್ರಾಗ ಏನೈತಿ? ಹೆಣ್ಣನ್ನವ ನೋಡ್ರಿ, ಮಹಾಲಕ್ಷ್ಮಿ ಬಂದವ್ರಿ ಮನೆಗೆ. ಮಹಾಲಕ್ಷ್ಮಿ ಇವ್ರೇನು ಅಕ್ಕಾರ ನಿದ್ದೆ ಹೊಡಕತ್ತಾರಲ್ಲ. ನಾ ಎತ್ಕೋಬೋದ್ರಿ? ಇಲ್ರಿ, ನೀವು ಎತ್ಕೊಳಂಗಿಲ್ಲ. ನೀವು ಎತ್ಕೋಬೇಕಂದ್ರೆ ಚಾರ್ಜ್ ಆಗತ್ತೆ ನೋಡ್ರಿ. ಎಷ್ಟು ಚಾರ್ಜ್ ಆಗತ್ರಿ? ನೋಡ್ರಿ, ಒಂದು 10 ಕುರಿಗೆ ಹೊಲ ಕೊಡೋಣಂತ ಬಿಡವ, ಕೊಡೋಣಂತ ಅತ್ತಿಗಳಿಗೆ. ನೀವು ಹೆಂಗಂದ್ರೆ ನೀವು ತವ್ರ ಮನೆಯಿಂದ ಬರ್ಲಿ ಅಂತೀರಿ ಏನ ಅತ್ತಿಗಳು, ಹೌದಿಲ್ಲ? ಹೌದ್ರಿ, ಮತ್ತೆ ಹೌದು. ತಗೋಬರ್ರಿ ಅಮ್ಮರ, ತೋರಿ ನೀವ ತೋರಿ. ಮೊದ್ಲು ಮನಿ ಮಹಾಲಕ್ಷ್ಮಿನ ದೊಡ್ಡ ಮಹಾಲಕ್ಷ್ಮಿ ಕೈಯಾಗ ಕೊಟ್ರನ ನಮಗೂ ಸಮಾಧಾನ. ಹಿಡೀರಿ. ಅಯ್ಯಯ್ಯವ್ವ ಬೇಡವ, ನನ್ನ ಕೈ ಕೊಡಬೇಡ. ಕೂಸು ನೋಡ್ಬೇಕು ಅಂತ ಕುಣಿಯಕತ್ತಿರ ನನ್ನ ಮಗ. ಮೊದ್ಲು ಅವ್ರ ಅಪ್ಪನ ಕೈಗೆ ಕೊಡು, ಆಮೇಲೆ ಬೇಕಾದ್ರೆ ನೋಡೋಣಂತೆ. ಬೇಡವ, ಹುಡುಗಿನ ಮೊದ್ಲು ಅವ್ರ ಅವನ ಬಾಜು ಮಲಗ್ಸ, ಚಂದಾಗ ಆಕಿ ಅದನ್ನ ಅನುಭವಿಸ್ಲಿ. ಆಕಿಗೆ ಎಚ್ಚರಾದ ಕೂಡ ಮೊದ್ಲು ಹುಡುಗಿನ ಅವ್ರ ಅವನ ನೋಡ್ಲಿ. ಆಕಿಗೆ ಇರುತ್ತಲ್ಲ ಆಕಿಗೂ ತಾಯಿಗೆ, ಅದಕ್ಕೆ. ನೀವು ಹೇಳೋದು ಕರೆ ನೋಡ್ರಿ ಗೌಡ್ರೆ, ಅದಕ್ಕೆ ದೊಡ್ಡರನ್ನದು. ಆತಾಳ್ರಿ, ಮಲಗಿಸ್ತೀನಿ. ತೋರವ, ಇದ್ರಾಗ ನಿಮ್ಮೆಲ್ಲ ಸ್ಟಾಫ್ಗೂ ಸ್ವೀಟ್ ಬಾಕ್ಸ್ ತೊಗೊಳ್ರಿ. ಆಮೇಲೆ ಉಳ್ಕಿದ್ ರೊಕ್ಕನ ನೀ ಇಟ್ಕೋ. ಪಾಪ ಬಂದಾಗಿದ್ದಾನು ನನ್ನ ಸೊಸಿಗೆ ಎಲ್ಲ ಆರೈಕೆನೂ ಮಾಡಿದಿ. ಅಯ್ಯಯ್ಯೋ ಗೌಡ್ರ, ಎಂತ ಮಾತ್ರಿ? ಬೇಡ್ರಪ್ಪ ಬೇಡ. ನಾನು ಸುಮ್ಮನೆ ನಿಮಗೆ ಹಂಗನ್ನ ನೀವು ಪರಿಚಯ ಇದ್ದಾರಲ್ಲ, ಅದಕ್ಕೆ ನಾನು ನಚ್ಚಡಿಗೆ ಮಾಡಿದೆ. ಇಲ್ಲಪ್ಪ, ನನಗೆ ರೊಕ್ಕ ಬೇಡ್ರಿ. ಸ್ವೀಟ್ ಅಂತೀರಲ್ಲ, ಬೇಕಾದ್ರೆ ಒಂದು 100 ರೂಪಾಯಿ ಕೊಡ್ರಿ. ನಾವು ಸ್ವೀಟ್ ತೊಗೊಂಡು ಅಷ್ಟ್ರು ಒಂದು ಬಾಕ್ಸ್ನಾಗ ತಿಂತೀವಿ. ಅಷ್ಟ್ರಿಗೂ ಒಂದೊಂದು ಆಗಷ್ಟು ಸ್ವೀಟ್ ಬಾಕ್ಸ್ ಅಂದ್ರೆ ಬೇಡ್ರಿ, ಕರೆನ ಬೇಡ. ಇಲ್ಲಿಲ್ರಿ, ಕರೆ ಬೇಡ ಅನ್ಬೇಡ್ರಿ. ನನಗೆ ಕರೆನ ನಿಮ್ಗೆ ಹೆಂಗೆ ಧನ್ಯವಾದ ಹೇಳ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಯಾರೂ ಬರಂಗಿಲ್ಲ. ಆಕಿ ಸುಮ್ಮನೆ ನನಗೆ ಆಕಿ ನನ್ನ ಹೆಂಡತಿ ಕಷ್ಟಪಡೋದು ನೋಡಿ ನನಗಂಕರು ಕರೆನ ತ್ರಾಸಾಗಿತ್ತು. ಬ್ಯಾಡ ಅನ್ಬೇಡ್ರಿ, ನಮ್ಮ ಖುಷಿ ಕೊಡ್ತೀವಿ. ತಗೋರಿ, ಇಸ್ಕೊಡ್ರಿ. ತೋರವ, ತವ್ರ ಮನೆಯಿಂದ ಉಡುಗೊರೆ ಅನ್ನಕ ತಗ, ಬ್ಯಾಡ ಅನ್ಬೇಡ, ಇಡಿ. ತಗೊಳವಾ, ತಗೋ. ಯಪ್ಪ ಕರೆ ನೀವು ಭಾಳ ಮುಜುಗುರ ಮಾಡಕತ್ತೀರಿ. ಸ್ವೀಟ್ ತಂದು ಕೊಡ್ತಾರ್ರಿ, ಏನೋ ಕೊಟ್ಟರು ಒಂದು 50-30 ಕೊಡ್ತಾರ. ಅದನ್ನ ಬಿಟ್ಟು ನೀವೇನು ಇಷ್ಟಿಷ್ಟಕ್ಕೊಂದು ರೊಕ್ಕ ಕೊಡ್ತೀರಿ? ಗೌಡ್ರೆ ಬ್ಯಾಡ್ರಿ, ಇಷ್ಟಕ್ಕೊಂದು ಕಮ್ಮಿ ಕೊಡ್ರಿ. ಏನಿಲ್ಲವ, ನಮ್ಮ ಮನೆಗೆ ಲಕ್ಷ್ಮಿ ಬಂದಾಳ. ಒಂದು 4 ಮಂದಿ ಮುತ್ತೈದರಿಗೆ ಒಂದಿಷ್ಟು ರೊಕ್ಕ ಕೊಟ್ರೆ ಆ ದೇವ್ರು ನನಗಿನ್ನ ತುಂಬಿಸ್ತಾನ. ಬರೆಯೋದಂತೂ ಮಾಡೋದಿಲ್ಲ, ನನ್ನ ಖಜಾನೆ. ನನಗೆ ತಲೆ ಕೇಶ ಬಿಡ, ಬರೆಯೋದಾಗೋದಿಲ್ಲ. ನೀವು ತವ್ರ ಮನೆಯವರು, ನನ್ನ ತಂದೆ ತಾಯಿ ಅಂತ ನಮ್ಮಿಬ್ಬರನ್ನು ತಂದೆ ತಾಯಿ ಸ್ಥಾನದಾಗಿಟ್ಟು, ನಮ್ಮ ಪ್ರಸಾದನ ಅಣ್ಣನ ಸ್ಥಾನದಾಗಿಟ್ಟು ನೋಡ್ತೀಯಲ್ಲ, ಅದಕ್ಕಿಂತ ಹೆಚ್ಚಿಂದೇನೈತೆ ತಂಗಿ? ಆತಾತು, ಹೋಗು. ಹುಡುಗರು ಪಡುಗರು ಅದಾರ ಮನ್ಯಾಗ, ಸ್ವೀಟ್ ತೊಗೊಂಡೋಗು, ಖಾರ ತೊಗೊಂಡೋಗು, ಒಂದು ಸೀರೆ ತಗೋ. ಆತ್ರಿ, ಆತ. ಕರೆನ ಅದೃಷ್ಟ ಮಾಡ್ಯಾಳ್ರಿ ನಿಮ್ಮಂತರ ಮನ್ಯಾಗ ಹುಟ್ಟಾಕ ನಿಮ್ಮ ಮೊಮ್ಮಗಳು. ಕರೆನ. ಓಯ್ ಬಂಗಾರಿ, ಉಲ್ಲೋಡವ ಬಂಗಾರ, ಉಲ್ಲೋಡು ಓಲೆ ಬಂಗಾಲಿ. ಯವ್ವ, ನೀನು ಮಕ್ಕೋತಿದ್ದಿ, ನಿಮ್ಮವನು ಮಕ್ಕೋತೀರಿ. ಏನ್ ನಿಧಿ ಬಡ್ಕರ್ದಿರೇವ ನೀ ತಾಯಿ ಮಗಳು? ಓಯ್ ಬಂಗಾರಿ, ನೋಡ ಬಂಗಾರಿ ನನ್ನ. ಓಯ್ ಚಿನ್ನಮ್ಮ ಎಂತ ಖುಷಿಲ್ಲ ನಿನಗ? ಒಂದಿಟ್ಟು ಚಂದ ಅಲ್ಲಿ ಕುರ್ಚಿ ಐತ್ ನೋಡು, ಕುರ್ಚಿ ಕುಂದ್ರು ಒಂದಿಟ್ಟು ತಣ್ಣಗ ನೋಡೋಣ ಒಂದಿಟ್ಟು. ಯವ್ವ, ನನಗಂಕರ ನೀ ಕುಂದ್ರನ ಬೇಡ. ನನಗೆ ಯಾವಾಗ ಇವ್ರಿಬ್ರಿಗೂ ಎಚ್ಚರಾಗುತ್ತೋ, ಯಾವಾಗ ನಾನು ಈಕಿನ ಎತ್ಕೊಂಡು ಮುದ್ದಾಡ್ತೀನೋ ನನಗಾಗೈತಿ. ನೀನು ಬೇಕಿ ಅವ ಪ್ಲೀಸ್ ಬೇ ಅವ, ಎತ್ತಿ ನನ್ನ ಕೈಯಾಗ ಕೊಡು ಬೇ ಅವ, ಪ್ಲೀಸ್ ಬೇ. ನೀನ ಎತ್ತಿಗೆಲ್ಲ ಏನಾಗ
ಮತ್ತೆ ನೀನು ನೋಡ್ಕೋಬೇಕಲ್ಲಕ್ಕಿನ ಈಕಿ ನಾಳೆ ಜಾಕಕ್ಕೆ ಪಡ್ಕೊ ಹೋದ್ಲು ನಾವು ಯಾರು ಇಲ್ಲ ಮತ್ತೆ ಇದ್ಕೊಂಡು ಯಾರು ಕುಂದಿರ್ತಾರ ನೀ ಇಂಥ ಬರೀ ಹೆದ್ರಿಕೊಂಡ್ರೆ ಹೆಂಗ ಇದ್ಗೆ ಕೈ ತಲೆ ಕೆಳಗ ಕೈ ಹಾಕು ಒಂದು ಕೈನ ಆಕಿ ಬೆನ್ನ ಕೆಳಗೆ ಹಾಕಿ ಇಟ್ಕೋಕಿ ಏಟದ ಓಡು ನಿಂದ ಎಷ್ಟೈತಲ್ಲ ಅಂಗೈಯಿಂದ ಮುಂಗೈವರೆಗೂ ಅಷ್ಟಾದಳ ಆಕಿನ ಎದ್ಗಡಕ್ಕೆ ನಿನಗೆ ವಜ್ಜಾಗತ್ತಾನೆ ಇದ್ಗೆ ನೀನೇ ಇದ್ಗೆ ಆಕಿನ ವಾ ಎಷ್ಟು ಮೆತ್ತಗದಳವೆ ಒಲೆ ಬಂಗಾರ ಬಂಗಾರ ಓಯ್ ಚಿನ್ನಮ್ಮ ಓಯ್ ಚಿನ್ನಮ್ಮ ನೋಡು ನೀ ಅಷ್ಟು ಮಾತಾಡ್ಸಿದಿ ಹೆಂಗೆ ಹುಡುಗಿ ಹೊಡಿತಾವಡು ಲೋ ಪ್ರಸಾದಿ ಆಕಿನ್ನ ಇಳಿಸು ಈಗ ನಾರ್ಮಲ್ ಡೆಲಿವರಿ ಆದ್ರೆ ಮರ್ದಿನ ಕಳಿಸ್ತಾರೆ ಯಾವಾಗ ಕಳಿಸ್ತಾರೆ ಏನು ಅದನ್ನೆಲ್ಲ ಡಾಕ್ಟರ್ ಬರ್ತಾನೆ ನೋಡಿ ಈಗ ಮತ್ತೀಗ ಬಂದು ರೌಂಡ್ಸಿ ಬಂದು ಹೋದ್ನಂದ್ರೆ ಮತ್ತೆ ತಿನ್ನು ಒ ಪಿ ಡಿ ಹೋಗ್ಕನಂತ ಬರೋದಿಲ್ಲ ಹೋಗಿ ಕೇಕೆಂಬ ಚಂದಾಗ ಮತ್ತು ಹೆಂಗೆ ಯಾವಾಗ ಕರ್ಕೊಂಡು ಹೋಗ್ಬೇಕು ಏನು ಅದ್ರದ್ದು ಮಾತಾಡು ನೀನು ಇಲ್ಲಿಂತ ಅಂದ್ರೆ ಬಗೆಹರಿಯೋದಿಲ್ಲ ಹೋಗು ವಾ ನೆಮ್ಮದಿಯಾಗಿ ಬಿಡುಬೇ ನಾನು ಒಂಚೂರು ನನ್ನ ಮಗಳ ಜೊತೆಗೆ ಇರಾಕ ಅಪ್ಪ ಒಕ್ಕನ್ ಬಿಡು ಅಪ್ಪ ನೀವು ಒಂಚೂರು ಹೋಗ್ರಿಪ್ಪ ಲೋಯಪ್ಪ ಅವ್ರು ಏನೇನೋ ಮಾತಾಡ್ತಾರೆ ನಂಗೆ ತಿಳಿದಿಲ್ಲ ನೀ ಸುಮ್ಮನೆ ಹೋಗು ನೀವು ಹೋಗಿ ಕೇಳು ತಾಯಿಲ್ಲ ನನ್ನ ಮೊಮ್ಮಗಳು ನಾ ಒಂದಿಟ್ಟು ಎತ್ಕೊಂಡು ಮುದ್ದಾಡ್ತೀನಿ ಇಲ್ಲ 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 ನಾ ಎಲ್ಲೂ ಹೋಗಲ್ಲ ಏನು ಮಾಡಲ್ಲ ನಾನಂತರೂ ಯಾರಿಗೂ ಕೊಡೋದು ಇಲ್ಲೀಗ ಅಮ್ಮ ಅತ್ತಿಯರ